ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ 4 ರಿಟ್ ಅರ್ಜಿ. ಹೈಕೋರ್ಟ್ನಲ್ಲಿ 4 ಹೊಸ ಅರ್ಜಿಗಳ ವಿಚಾರಣೆ. ತುರ್ತು ವಿಚಾರಣೆಗೆ ವಕೀಲ ಸಂಪತ್ ಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡರು. ಆರ್ಸಿಬಿ ಸಿಒಒ ರಾಜೇಶ್ ಮೆನನ್, ನಿಖಿಲ್, ಹಾಗೆಯೇ ಡಿಎನ್ಎ ಸುನಿಲ್, ಕಿರಣ್ ಕುಮಾರ್, ಶಮಂತ್ ಮಾವಿನಕೆರೆ ಅರ್ಜಿ. ಯಾರದ್ದೋ ತಪ್ಪಿಗೆ ಹರಕೆ ಕುರಿ ಮಾಡ್ತಿದ್ದಾರೆ ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ. ಹೊಸ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೋರಲಾಗಿದೆ. ಹೈಕೋರ್ಟ್ನಲ್ಲಿ ಸರ್ಕಾರದ ಎಜಿ ಶಶಿಕಿರಣ್ ಶೆಟ್ಟಿಯವರು ಕಾಲಾವಕಾಶ ಕೋರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೊಸ ಅರ್ಜಿಗಳ ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಈಗಾಗಲೇ ಸಾಕಷ್ಟು ಮಂದಿಯ ಆರೋಪ ಕೂಡ ಅದೇ, ಸರ್ಕಾರ ಮಾಡಿದಂತಹ ಲೋಪದಿಂದಾಗಿ, ಎಡವಟ್ಟಿನಿಂದಾಗಿ ಈ ಅನಾಹುತ ಆಗಿದೆ. ಆದರೆ ಈ ಒಂದು ತಪ್ಪಿನಿಂದ, ಈ ಒಂದು ಹೊಣೆಗಾರಿಕೆಯಿಂದ ಸರ್ಕಾರ ನುಣುಚ್ಕೊಳ್ತಾ ಇದೆ. ಯಾರನ್ನೋ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ಪೊಲೀಸರ ತಲೆದಂಡ ಆಗುತ್ತೆ. ಆರ್ಸಿಬಿ, ಡಿಎನ್ಎ, ಹಾಗೆಯೇ ಕ್ರಿಕೆಟ್ ಅಸೋಸಿಯೇಷನ್ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನೋ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ಗೆ ಮತ್ತೆ 4 ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ರಿಟ್ ಅರ್ಜಿಗಳ ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿದೆ. ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಇಲ್ಲಿ ವಾದವನ್ನ ಮಾಡಲಾಗುತ್ತೆ ಅಂತ ಹೇಳಿ. ಮತ್ತು ಶ್ರೀ, ಇವತ್ತು ಈ 4 ರಿಟ್ ಅರ್ಜಿಗಳ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೀತು. 4 ರಿಟ್ ಅರ್ಜಿಗಳಲ್ಲಿ 1 ಅರ್ಜಿ ವಿಚಾರಣೆ ಮಾತ್ರ ಇವತ್ತು ನಡೆಯುತ್ತೆ. ಅಂದ್ರೆ 4:15ಕ್ಕೆ ನಡೆಯುತ್ತೆ. ನಿಖಿಲ್ ಸೋಸಲೆ ಮೊನ್ನೆನೇ ಈ ಅರ್ಜಿಯನ್ನ ಸಲ್ಲಿಸಿದ್ರು. ಬಂಧನನೇ ಕಾನೂನು ಬಾಹಿರ, ಯಾಕಂದ್ರೆ ಯಾವುದೇ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬಟ್ ಉಳಿದ ಅರ್ಜಿಗಳ ವಿಚಾರಣೆಯನ್ನ ಕೋರ್ಟ್ ನಾಳೆ ಸಂಜೆ 4:15ಕ್ಕೆ ಮುಂದೂಡಿದೆ. ಕಾರಣ ಏನಂತಂದ್ರೆ ಸರ್ಕಾರದ ಪರ ವಕೀಲರು ಕಾಲಾವಕಾಶ ಕೇಳಿದ್ರು. ಯಾಕಂದ್ರೆ ನಮಗೂ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳಿ. ಹೀಗಾಗಿ ವಿಚಾರಣೆ ಈಗ ನಾಳೆಗೆ ಮುಂದೂಡೋಕೆ ಆಗಿದೆ. ಉಳಿದ ಅಂದ್ರೆ ನಿಖಿಲ್ ಸೋಸಲೆ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತೇನೆ ಈ ಬಗ್ಗೆ ಒಂದು ಆದೇಶ ಹೊರಡಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಅವ್ರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ. ಶ್ರೀ, ಓಕೆ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ಮುಂದಾಗ್ತಾ ಇದ್ದಾರೆ. ಏನಾದರೂ ವಿವರಣೆ ಕೇಳಕ್ಕೆ ಏನಾದರೂ ಹೈಕಮಾಂಡ್ ಏನು ಸ್ವಾಭಾವಿಕವಾಗಿ ಇದ್ದೇ ಇರ್ತಾರೆ. ಯಾಕಂದ್ರೆ ಘಟನೆ ಆಗಿದೆ, ಎಲ್ಲ ಕಾಲ್ಪುರಿತ ಘಟನೆ ಆಗಿದೆ. ಕೇಳಲಿಕ್ಕೆ ಅಥವಾ ಇವರು ವಿವರಣೆ ಮಾಡಲಿಕ್ಕೆ ಹೋಗ್ತಾ ಇರ್ಬೋದು. ನಮ್ಗೆ ಗೊತ್ತಿಲ್ಲ, ಏನು ಅವ್ರು ಕರೆಸಿದಾರ ಅಥವಾ ಇವ್ರು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಸ್ವಾಭಾವಿಕವಾಗಿ ಹೇಳುವಂಥ ಡ್ಯೂಟಿ, ಯಾಕಂದರೆ ಇಂಥ ದೊಡ್ಡ ಘಟನೆ ಆಗಿದೆ. CM ಅವರು ವಿವರಣೆ ಕೊಡೋದು ಹೈಕಮಾಂಡ್ಗೆ ಡ್ಯೂಟಿ. ಇನ್ನು ಆರ್ಸಿಬಿ ರೆಡ್ ಡ್ರೆಸ್ ಕಂಡ್ರೆ ಭಯಪಡುವಂತಾಗಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಘಟನೆಯ ಬಗ್ಗೆ ಅವ್ರು ಏನು ಹೇಳಿದ್ರು ನೋಡೋಣ. ನಮ್ಮ ಬಂಗಾರ ಮಾಡಿಸೋದಾಗಿತ್ತಲ್ಲ, ಅದು ಹೋರಿ ಬಂದಾಗ ಅದು ಎಲ್ಲ ಕೆಂಪು ನೋಡ್ರೆ ಎಲ್ಲಾನು ಬಂದ ಆಯ್ದು ಬಿಡ್ತೈತೆ. ಹಂಗಾಗಿದೆ ಈಗ RCB ಅಂದರೆ ಸ್ವಲ್ಪ ಭಯ ಇದೆ. ಇನ್ನೊಂದು 15 ದಿವಸ ಭಯ ಇರ್ತೈತೆ ನಮಗೆ. ಈ ವಿರೋಧ ಪಕ್ಷದವರು ನಿಮ್ಮ TV ಯಾವಾಗ ಕಡಿಮೆ ಆಗ್ತೈತಿ ಆವಾಗ ನಾವು ಸ್ವಲ್ಪ ಉಸಿರು ಬಿಡ್ಬೋದು. ನೋಡ್ಯಾರ ಬಂಗಾರಪ್ಪ ಅನಿಸೋ ಪಿಕ್ಚರ ಅವಾಗ ಆಗ್ತಿದ್ರಲ್ಲ, ಅದೆಲ್ಲ ಬಾವಿಯಲ್ಲಿ ಬೀಳಿಸ್ತಿದ್ರಲ್ಲ, ಅದೇನೋ ಕೆಂಪು ಡ್ರೆಸ್ ನೋಡಿದ್ರ ಹಂಗಾಗ್ತಿದ್ದೆ ನೋಡಿದ್ರೆ ರೆಡ್ ಅಂದ್ರೆ ಹಂಗಾಗಿದೆ. ಕಾಂಗ್ರೆಸ್ನವ್ರಿಗೆ ರೆಡ್ ನೋಡಿದ್ರೆ ಇನ್ನೊಂದು 15 ದಿವಸವರೆಗೆ ಆಗುತ್ತೆ. ಅಷ್ಟರೊಳಗೆ ಒಂದು ವರದಿ ಬರುತ್ತೆ. ವರದಿ ಬಂದಾಗ ಬಹುಶಃ ಜನತೆ, ಕರ್ನಾಟಕ ಜನತೆಗೆ ಸ್ಪಷ್ಟವಾದ ನಿಲುವು ಗೊತ್ತಾಗುತ್ತೆ.